ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳ 17 ಮತ್ತು 18 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಅಂದನು. ಹಲ್ಲೆಲೂಯಾ. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲನಾಗಿರುವಂತಹ ಯೋಹಾನನಿಗೆ ದರ್ಶನವಾಗುವುದನ್ನು ನಾವು ಕಾಣುತ್ತೇವೆ. ಈ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ತಾನಿರ್ತಾನೆ. ಆ ದ್ವೀಪದಲ್ಲಿ ತಾನಿರುವಂತಹ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯಾಗಿ ತನಗೆ ದರ್ಶನವಾಗುವುದನ್ನು ನಾವು ಕಾಣುತ್ತೇವೆ. ಆ ರೀತಿಯಾಗಿ ದರ್ಶನವಾಗುವಂತಹ ಸಮಯದಲ್ಲಿ ಅವರು ಈ ಮಾತುಗಳನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ತನಗೆ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಯೇಸು ಕ್ರಿಸ್ತನು ಬಹಳ ಮಹಿಮೆಯಿಂದ ತನಗೆ ದರ್ಶನವಾದದ್ದರಿಂದ ಆ ಮಹಿಮೆಯನ್ನ ತನ್ನಿಂದ ತಡೆದುಕೊಳ್ಳುವುದಕ್ಕಾಗಲೇ ಸತ್ತವನ ಹಾಗೆ ಯೋಹಾನನು ಬಿದ್ದು ಹೋಗುತ್ತಾನೆ. ಆ ಸಮಯದಲ್ಲಿ ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಅಂದನು. ಹಲ್ಲೆಲೂಯಾ. ತಾನು ಯೋಹಾನನ ಸಂಗಡ ಮಾತನಾಡುವಾಗ ಹೇಳುವಂತ ಮಾತೇನೆಂದರೆ, ಇಗೋ ನಾನು ಮೊದಲನೆಯವನು ಕಡೆಯವನು ಆಗಿದ್ದೇನೆ, ಸದಾ ಜೀವಿಸುವವನು ಆಗಿದ್ದೇನೆ, ನಾನ್ ಜೀವಿಸುವಾತನಾಗಿದ್ದೇನೆ ಅಂತ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೇವೆ. ಅದು ಮಾತ್ರವಲ್ಲದೆ, ಸತ್ತವನಾದೆನು, ನಾನು ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣಕ್ಕೆ ನನ್ನ ಒಪ್ಪಿಸಿಕೊಟ್ಟೆನು, ಸತ್ತವನಾದೆನು, ಆದರೆ ಯುಗಾಂತರಗಳಲ್ಲಿಯೂ ಈಗ ಬದುಕುವವನಾಗಿದ್ದೇನೆ. ನಾನು ಮರಣವನ್ನು ಜಯಿಸಿ ಯುಗಾಂತರಗಳಲ್ಲಿ ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳುವುದನ್ನ ನಾವು ಕಾಣುತ್ತೇವೆ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಬಾಧೆಪಟ್ಟು ತಾನು ಮರಣವನ್ನು ಅನುಭವಿಸಿದನು. ಮರಣವನ್ನು ಅನುಭವಿಸಿದ್ದರಿಂದ ಮಾತ್ರವಲ್ಲ, ಆತನು ಮರಣವನ್ನ ಎದ್ದು ಬಂದು ಈಗ ಸದಾಕಾಲವು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ವ್ಯಕ್ತಿಗಳು ಮರಣ ಹೊಂದಿದ್ದಾರೆ. ಈ ಲೋಕದಲ್ಲಿ ಶ್ರೇಷ್ಠವಾದ ವ್ಯಕ್ತಿಗಳು, ಮಹಾನ್ ಪುರುಷರೆಂಬುದಾಗಿ ಹೇಳಿಕೊಡುವಂತ ಎಷ್ಟೋ ಮನುಷ್ಯರಿದ್ದಾರೆ. ಆದರೆ ಅವರೆಲ್ಲರೂ ಸತ್ತು ಹೋಗಿ ಅವರ ಸಮಾಧಿಗಳು ಈಗಲೂ ಸಹ ಭೂಲೋಕದಲ್ಲಿ ಇದೆ. ಆದರೆ ಒಬ್ಬರ ಸಮಾಧಿ ಅವ್ರ ಸತ್ತು ಇವತ್ತು ಖಾಲಿ ಇದೆ ಅಂತಂದ್ರೆ ಅದು ಯೇಸು ಕ್ರಿಸ್ತನ ಸಮಾಧಿ. ಹಲ್ಲೆಲೂಯಾ. ಭೂಲೋಕದಲ್ಲಿರುವಂತ ಎಲ್ಲರಿಗಿಂತಲೂ ಯೇಸು ಕ್ರಿಸ್ತನು ವ್ಯತ್ಯಾಸವಾದವನು. ಕಾರಣವೇನೆಂದರೆ, ಎಲ್ಲರೂ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿ ಸತ್ತು ಹೋದರು. ಅವರ ಸಮಾಧಿಗಳು ಈಗಲೂ ಸಹ ಭದ್ರವಾಗಿ ಕಾಯಲ್ಪಡುತ್ತಾ ಇದೆ. ಆದರೆ ಯೇಸು ಕ್ರಿಸ್ತನು ಸತ್ತು ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದನು. ತನ್ನ ಹಾಗೆ ಮರಣವನ್ನು ಜಯಿಸಿ ಎದ್ದು ಬಂದು ಜೀವನದಿಂದ ಇರುವವರು ಯಾರೂ ಸಹ ಇಲ್ಲ. ಯೇಸು ಕ್ರಿಸ್ತನ ಮಾತ್ರವೇ ಮರಣವನ್ನು ಜಯಿಸಿ ಎದ್ದು ಬಂದು ಜೀವಂತನಾಗಿದ್ದಾನೆ. ಭೂಲೋಕದಲ್ಲಿ ಆತನ ಸಮಾಧಿ ಮಾತ್ರವೇ ಖಾಲಿಯಾಗಿದೆ ಹೊರತು ಇನ್ಯಾರ ಸಮಾಧಿ ಖಾಲಿಯಾಗಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನು ಎಲ್ಲರಿಗಿಂತಲೂ ಮೇಲಾದ ಆತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿದನು. ಆದರೆ ಆತನ ಸಮಾಧಿಯೋ ಮರಣವೋ ಅಥವಾ ಸಮಾಧಿಗೆ ಅಡ್ಡವಾಗಿ ಇಡಲ್ಪಟ್ಟದಂತ ಕಲ್ಲೋ ಅಥವಾ ಆತನು ಸಮಾಧಿಯಿಂದ ಮತ್ತೆ ಎದ್ದು ಬರಬಾರದೆಂಬುದಾಗಿ ಹೇಳಿ ಅದನ್ನ ಕಾಯುವುದಕ್ಕಾಗಿ ಇಟ್ಟಲ್ಪಟ್ಟಂತ ಸೈನಿಕರೋ ಆತನನ್ನ ತಡೆಯುವುದಕ್ಕಾಗಲಿಲ್ಲ. ಆತನ ಮರಣವನ್ನು ಹೊಂದಿ ಮತ್ತೆ 3ನೇ ದಿವಸದಲ್ಲಿ ಮರಣವನ್ನ ಜಯಿಸಿ ಎದ್ದು ಬಂದು ಈಗ ಆತನು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ವಾಕ್ಯಗಳು 1ರಿಂದ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಈ ವಾಕ್ಯಗಳನ್ನೆಲ್ಲ ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ಬಾಧೆಪಟ್ಟು ಮರಣ ಹೊಂದಿ ಮತ್ತೆ ಸಮಾಧಿಯಿಂದ ಜೀವನದಿಂದ ಎದ್ದು ಬರುವಂತಹದನ್ನು, ಆತನು ಎದ್ದು ಬಂದ ಸಮಯದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನುವುದನ್ನ ಇಲ್ಲಿ ಬರೆಯಲ್ಪಟ್ಟಿರುವುದನ್ನ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಜೀವಂತವಾಗಿರುವುದನ್ನ ಯಾರೆಲ್ಲ ಕಂಡರು ಅಂತ ಅಂದ್ರೆ, ಅದನ್ನ ಯಾರೆಲ್ಲ ಸಾಕ್ಷಿ ಕೊಟ್ಟರು ಅಂತ ಅಂದ್ರೆ,
ಮೊದಲಾಗಿ ದೇವದೂತರುಗಳು ಅದಕ್ಕೆ ಸಾಕ್ಷಿಯನ್ನು ಕೊಟ್ಟರು. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ತಾನು ಜೀವಂತವಾಗಿದ್ದಾನೆ ಅನ್ನುವುದಕ್ಕೆ ಮೊದಲಾಗಿ ದೇವದೂತರುಗಳು ಸಾಕ್ಷಿ ಕೊಟ್ಟರು. ಇಲ್ಲಿ ಆ ಹೆಂಗಸರ ಬಳಿಯಲ್ಲಿ ದೇವದೂತರು ಮಾತನಾಡುತ್ತಾ ಹೇಳುವಂತ ಮಾತು ಏನೆಂದರೆ 5ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ಇಲ್ಲಿ ದೇವದೂತರು ಆ ಹೆಂಗಸರ ಸಂಗಡ ಮಾತನಾಡುತ್ತಾ, ಶಿಲುಬೆಗೆ ಹಾಕಲ್ಪಟ್ಟಿದ್ದಂತ ಯೇಸು ಇಲ್ಲಿ ಇಲ್ಲ, ಆತನು ಹೇಳಿದ ಹಾಗೆ ಜೀವಂತದಿಂದ ಎದ್ದಿದ್ದಾನೆ ಎಂಬುದಾಗಿ ತಾನು ಮರಣವನ್ನು ಜಯಿಸಿ ಜೀವಂತವಾಗಿರುವುದಕ್ಕೆ ಸಾಕ್ಷಿ ಕೊಡುವುದನ್ನ ನಾವು ಕಾಣುತ್ತೇವೆ. ಮತ್ತೆ ಎರಡನೆಯದಾಗಿ ಆತನು ಜೀವಂತವಾಗಿದ್ದಾನೆ, ಮರಣವನ್ನು ಜಯಿಸಿ ಜೀವನದ ಇದ್ದಾನೆ ಅನ್ನುವುದಕ್ಕೆ ಸಾಕ್ಷಿ ಕೊಟ್ಟವರು ಯಾರು ಅಂತಂದ್ರೆ ಆ ಸಮಾಧಿಯ ಬಳಿಗೆ ಹೋಗಿದಂತಹ ಆ ಸ್ತ್ರೀಯರು. ಕೆಲ ಸ್ತ್ರೀಯರು ಮುಂಜಾನೆಯಲ್ಲಿ ಎದ್ದು ಆ ಸಮಾಧಿಯ ಬಳಿಗೆ ಹೋಗಿದ್ದರು. ಆದ್ರೆ ಅನಂತರ ದೇವದೂತರ ದರ್ಶನವಾಗಿ ಅವನ ಸಮಾಧಿಯ ಒಳಗಡೆ ಹೋಗಿ ಯೇಸು ಕ್ರಿಸ್ತನು ಅಲ್ಲಿ ಇಲ್ಲ, ಆತನ ಶರೀರ ಅಲ್ಲಿ ಇಲ್ಲ ಅನ್ನೋದನ್ನ ನೋಡಿ ಅವರು ಹಿಂತಿರುಗಿ ಬರುತ್ತಿರುವಂತಹ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅವರಿಗೆ ದರ್ಶನವಾಗುವುದನ್ನ ನಾವು ಕಾಣುತ್ತೇವೆ. ಅದೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನ ನೋಡುವರು ಎಂದು ಹೇಳಿದನು. ಇಲ್ಲಿ ಆ ಹೆಂಗಸರು ಹೋಗುತ್ತಿರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ತಾನೇ ಅವರಿಗೆ ದರ್ಶನವಾಗುವುದನ್ನು ನಾವು ಕಾಣುತ್ತೇವೆ. ದರ್ಶನವಾಗಿ, ನೀವು ಹೋಗಿ ನನ್ನ ಸಹೋದರರಿಗೆ ಹೇಳಿ ಗಲಿಲಾಯದಲ್ಲಿ ಅವರು ನನ್ನನ್ನು ಕಾಣುವರೆಂಬುದಾಗಿ ಹೇಳಿ ಕಳುಹಿಸುವುದನ್ನು ನಾವು ಕಾಣ್ತೀವಿ. ಆಗ ಸಮಾಧಿಯ ಬಳಿಗೆ ಹೋಗಿದ್ದಂತಹ ಆ ಸ್ತ್ರೀಯರಿಗೆ ಯೇಸು ಕ್ರಿಸ್ತನು ತಾನು ಮರಣವನ್ನು ಜಯಿಸಿ ಪುನರುತ್ಥಾನವಾಗಿ ಎದ್ದು ಬಂದು ಕಾಣಿಸಿಕೊಳ್ಳುವುದನ್ನು, ಅವರು ಅದನ್ನು ಸಾಕ್ಷಿ ಕೊಡುವುದನ್ನ ನಾವು ಕಾಣಬಹುದು. ಮೂರನೆಯದಾಗಿ ಆತನು ಜೀವಂತವಾಗಿ ಎದ್ದು ಬಂದು ಇದ್ದಾನೆ ಅನ್ನುವುದಕ್ಕೆ ಯಾರು ಸಾಕ್ಷಿ ಅಂದರೆ ಆ ಸಮಾಧಿಯನ್ನು ಕಾಯುತ್ತಿದ್ದಂತಹ ಆ ಸೈನಿಕರುಗಳು. ನಾವು 11ನೇ ವಾಕ್ಯದಿಂದ ಓದಿ ನೋಡುವಾಗ, ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನ ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆಯೇ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಅದೇ. ಆ ಸಮಾಧಿಯನ್ನು ಕಾಯುವುದಕ್ಕಾಗಿ ಸೈನಿಕರುಗಳನ್ನ ಅಲ್ಲಿ ನೇಮಿಸಿದ್ದರು. ಈ ಸೈನಿಕರುಗಳು ನಡೆದಂತ ಘಟನೆಯೆಲ್ಲ ಕಂಡರು. ಮಹಾ ಭೂಕಂಪವಾದದ್ದು, ಮತ್ತೆ ದೇವದೂತನು ಇಳಿದು ಬಂದು ಆ ಕಲ್ಲನ್ನ ಪಕ್ಕಕ್ಕೆ ಸರಿಸಿ ಅದರ ಮೇಲೆ ಕುಳಿತುಕೊಂಡದ್ದು, ಆ ಹೆಂಗಸರು ಬಂದದ್ದು, ಅಲ್ಲಿ ದೇವದೂತರು ಆ ಹೆಂಗಸರ ಬಳಿಯಲ್ಲಿ ಮಾತನಾಡಿದ್ದು, ಮತ್ತೆ ಆ ಸಮಾಧಿಯ ಒಳಗಡೆಯಲ್ಲಿ ಯೇಸು ಕ್ರಿಸ್ತನ ಶರೀರ ಇಲ್ಲದೆ ಇರುವಂತದನ್ನ ಎಲ್ಲವನ್ನ ಈ ಸೈನಿಕರು ಕಾಣ್ತಾರೆ. ಕಂಡು ಅದನ್ನ ಹೋಗಿ ಆ ಮಹಾಯಾಜಕರುಗಳಿಗೆ ಹಾಗೆ ಸಾಕ್ಷಿಯಾಗಿ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಜೀವನದಿಂದ ಎದ್ದು ಬಂದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಅದನ್ನ ಕಾಯುತ್ತಿದ್ದಂತಹ ಸೈನಿಕರುಗಳು. ಯೋಹಾನನು ಬರೆದಂತಹ ಸುವಾರ್ತೆ 20ನೇ ಅಧ್ಯಾಯ ವಾಕ್ಯಗಳು 11ರಿಂದ ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ 2 ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಹೇಳು ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಮಗ್ದಲದ ಮರಿಯಳಿಗೆ ದರ್ಶನವಾಗುವುದನ್ನು ನಾವು ಕಾಣುತ್ತೇವೆ. ಈ ಮಗ್ದಲದ ಮರಿಯಳು ಸಮಾಧಿಯ ಬಳಿಗೆ ಹೋಗಿ ಅಲ್ಲಿ ಯೇಸು ಕ್ರಿಸ್ತನ ಶರೀರವು ಇಲ್ಲ ಎನ್ನುವುದನ್ನು ನೋಡಿ ಅಳುತ್ತಾ ಅಲ್ಲೇ ಇರಲು ದೇವದೂತರ ದರ್ಶನವಾಗುತ್ತದೆ. ನಂತರ ಯೇಸು ಕ್ರಿಸ್ತನು ತಾನೇ ತನಗೆ ದರ್ಶನವಾಗಿ
ತನ್ನೊಟ್ಟಿಗೆ ಮಾತನಾಡುವುದನ್ನ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ಮರಣ ಹೊಂದಿ ತಾನು ಪುನರುತ್ಥಾನವಾಗಿ ಜೀವದಿಂದ ಇದ್ದಾನೆ ಅನ್ನೋದಕ್ಕೆ ಮಗ್ದಳದ ಮರಿಯಳು ಸಾಕ್ಷಿಯಾಗಿ ಇದ್ದಾಳೆ. ಮತ್ತೆ ಅದು ಮಾತ್ರವಲ್ಲದೆ ಲೂಕನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡುವಾಗ 24ನೇ ಅಧ್ಯಾಯ 13ನೇ ವಾಕ್ಯವನ್ನ ಓದಿ ನೋಡಿದರೆ ಈ ರೀತಿಯಾಗಿದೆ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಇಬ್ಬರು ಶಿಷ್ಯಂದ್ರು ಏನ್ ಮಾಡ್ತಾರೆ, ಅವರು ಯೆರೂಸಲೇಮಿಂದ ಎಮ್ಮಾಹು ಅನ್ನುವಂತ ಹಳ್ಳಿಗೆ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಯೇಸು ಕ್ರಿಸ್ತನು ಈ ರೀತಿ ಶಿಲುಬೆಯಲ್ಲಿ ಹಿಡಿದು ಕೊಡಲ್ಪಟ್ಟಿದ್ದು, ತಾನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು, ಈ ವಿಷಯಗಳನ್ನ ಮಾತನಾಡ್ತಾ ಅವ್ರು ಹೋಗ್ತಾ ಇರ್ತಾರೆ. ಆ ರೀತಿ ಅವ್ರು ಹೋಗ್ತಾ ಇರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ತಾನೇ ಅವರಿಗೆ ದರ್ಶನವಾಗಿ ಅವರೊಟ್ಟಿಗೆ ನಡೆಯುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಅದಾದ ನಂತರ ತಾನು ಊಟ ಮಾಡುತ್ತಿರುವಂತಹ ಸಮಯದಲ್ಲಿ ರೊಟ್ಟಿನ ಮುರಿದು ಕೊಡುವ ಸಮಯದಲ್ಲಿ ಆ ಶಿಷ್ಯಂದರು ಆತನ ಯೇಸು ಕ್ರಿಸ್ತನು ಅನ್ನುವುದನ್ನ ಕಂಡುಕೊಳ್ಳುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆನಂತರ ಅವರು ಹಿಂತಿರುಗಿ ಯೆರೂಸಲೇಮಿಗೆ ಹೊರಟು ಬಂದು ಇತರ ಶಿಷ್ಯರಿಗೆ ಯೇಸು ಕ್ರಿಸ್ತನನ್ನ ನಾವು ನೋಡಿದೆವು, ಆತನ ಜೀವಂತವಾಗಿದ್ದಾನೆ, ನಾವು ಹೋಗುವಾಗ ಆತನ ನಮ್ಮೊಡನೆ ಬಂದನು, ರೊಟ್ಟಿಯನ್ನ ತಾನು ಮುರಿದು ಕೊಡುವ ಸಮಯದಲ್ಲಿ ನಾವು ಅದನ್ನ ಗುರುತು ಹಿಡಿದೆವು ಎಂಬುದಾಗಿ ಹೇಳುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣಬಹುದು. ಆ ಇಬ್ಬರು ಶಿಷ್ಯರು ಎಮ್ಮಾವಿಗೆ ಹೋಗುತ್ತಾ ಇದ್ದಂತ ಆ ಇಬ್ಬರು ಶಿಷ್ಯರು ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಇದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿರುವುದನ್ನ ನಾವು ಕಾಣಬಹುದು. ಇದು ಮಾತ್ರವಲ್ಲದೆ ಸೀಮೋನ ಪೇತ್ರನು ಸಹ ಯೇಸು ಕ್ರಿಸ್ತನು ಜೀವಂತವಾಗಿ ಇದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಇದ್ದಾನೆ. ನಾವು ದೇವರ ವಾಕ್ಯದಲ್ಲಿ ನೋಡಿದರೆ ಲೂಕನ ಬರೆದಂತಹ ಸುವಾರ್ತೆ 24ನೇ ಅಧ್ಯಾಯ 34ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಇಲ್ಲಿ ಈ ಇಬ್ಬರು ಶಿಷ್ಯಂದರು ಎಮ್ಮಾವಿಗೆ ಹೋಗುತ್ತಾ ಇದ್ದಂತವರು ಹಿಂತಿರುಗಿ ಯೆರೂಸಲೇಮ್ ಪಟ್ಟಣಕ್ಕೆ ಬರುತ್ತಾರೆ. ಬಂದು ಬೇರೆ ಶಿಷ್ಯರುಗಳು ಇದ್ದಂತಹ ಸ್ಥಳದಲ್ಲಿ ಅವರನ್ನು ಕೂಡಿಕೊಳ್ತಾರೆ. ಆ ಕೂಡಿಕೊಳ್ತಾರ ಸಮಯದಲ್ಲಿ ಇವರು ಬಂದು ಈ ರೀತಿ ಸ್ವಾಮಿ ನಮಗೆ ಕಾಣಿಸಿಕೊಂಡರು ಅಂತ ಹೇಳಿ ಅವ್ರು ಮಾತಾಡುವಂತ ಸಮಯದಲ್ಲಿ ಅಲ್ಲಿದ್ದಂತ ಬೇರೆ ಶಿಷ್ಯರು ಸಹ ಹೇಳ್ತಾ ಇರ್ತಾರೆ ಏನಂದ್ರೆ, ಹೌದು, ಯೇಸು ಕ್ರಿಸ್ತನ ಜೀವನದಿಂದ ಎದ್ದಿರೋದು ನಿಜ, ತಾನು ಸೀಮೋನನಿಗೆ ಕಾಣಿಸಿಕೊಂಡನು ಅಂತ ಆ ಶಿಷ್ಯರು ಉತ್ತರವನ್ನು ಕೊಡುವುದನ್ನ ನಾವು ಕಾಣ್ತೇವೆ. ಈ ಸೀಮೋನ ಅಂದ್ರೆ ಪೇತ್ರನಿಗೆ ಯೇಸು ಕ್ರಿಸ್ತನು ತಾನು ಶಿಲುಬೆಯಲ್ಲಿ ಮರಣ ಹೊಂದಿ ಆ ನಂತರ ಜೀವನದಿಂದ ಇದ್ದ ನಂತರ ಅವರು ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಅವರು ಯಾವಾಗ ಕಾಣಿಸ್ಕೊಂಡ್ರು, ಪೇತ್ರ ಯೇಸು ಕ್ರಿಸ್ತನನ್ನ ಯಾವಾಗ ನೋಡದ, ಅದು ಸತ್ಯವೇದದಲ್ಲಿ ಎಲ್ಲೂ ಬರೆಯಲ್ಪಡಲಿಲ್ಲ. ಆದ್ರೆ ಎಲ್ಲೋ ಒಂದು ಸ್ಥಳದಲ್ಲಿ ದೇವರು ತನಗೆ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಹೆಂಗಸರು ಸಮಾಧಿಯ ಬಳಿಯಿಂದ ಓಡಿ ಬಂದು ಈ ರೀತಿ ಯೇಸು ಕ್ರಿಸ್ತನ ಶರೀರ ಸಮಾಧಿಯಲ್ಲಿ ಇಲ್ಲ ಅಂತ ಹೇಳ್ತಾರ ಸಮಯದಲ್ಲಿ ದೇವರುತ್ರ ನಮಗೆ ದರ್ಶನವಾಯಿತು ಅಂತ ಅವ್ರು ಹೇಳ್ತಾರಂತಹ ಸಮಯದಲ್ಲಿ ಪೇತ್ರ ಏನ್ ಮಾಡ್ತಾನೆ, ಪೇತ್ರ ತನ್ನೊಟ್ಟಿಗಿದ್ದಂತ ಇನ್ನೊಬ್ಬ ಶಿಷ್ಯ ಯೋಹಾನ, ಇವರಿಬ್ರು ಸಹ ಎದ್ದು ಸಮಾಧಿಯ ಬಳಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ನೋಡುವಾಗ ಶರೀರ ಇರೋದಿಲ್ಲ ಅನ್ನೋದು ತಿಳ್ಕೊಂತಾರೆ. ಆ ನಂತರ ಅವರಿಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ರೀತಿ ಈ ಯೋಹಾನ ಮತ್ತು ಪೇತ್ರ ಪ್ರತ್ಯೇಕವಾಗಿ ಅವ್ರ ಸಮಾಧಿಯನ್ನು ನೋಡೋದಕ್ಕೆ ಹೋಗಿ ಆ ನಂತರ ಎಲ್ಲೋ ಹೋಗ್ಬಿಟ್ರು. ಮತ್ತೆ ಅವ್ರು ಮುಂದುವರಿಸಿ ಎಲ್ಲೋದ್ರು ಏನಂತ ಗೊತ್ತಿಲ್ಲ. ಇಂಥ ಒಂದು ಸಮಯದಲ್ಲಿ ಪೇತ್ರ ಎಲ್ಲೋ ಇರುವಂತ ಒಂದು ಸಮಯದಲ್ಲಿ ಯಾವಾಗ್ಲೂ ಒಂದು ಸರಿ ಯೇಸು ಕ್ರಿಸ್ತನ್ ತನಗೆ ದರ್ಶನವಾಗಿ ತಾನು ಜೀವನದ ಇದ್ದೀನಿ ಅನ್ನೋದನ್ನ ದೇವರು ತನಗೆ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಸೀಮೋನ ಪೇತ್ರನು ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಾಕ್ಯದಿಂದ ನಾವು ಓದಿಕೊಂಡು ಹೋಗುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿ ಆಗಲಿ ಎಂದು ಅವರಿಗೆ ಹೇಳಿದನು. ಹಲ್ಲೆಲೂಯಾ. ಈ ಶಿಷ್ಯಂದ್ರೆಲ್ಲ ಸೇರಿ ಈ ರೀತಿ ಎಲ್ರು ಒಟ್ಟಾಗಿ ಸೇರಿ ಮಾತಾಡ್ತಾ ಇರ್ತಾರೆ. ಈ ರೀತಿ ಯೇಸು ಕ್ರಿಸ್ತನ ಶರೀರ ಸಮಾಧಿಯಲ್ಲಿ ಇಲ್ಲ, ಕೆಲ ಹೆಂಗಸರುಗಳು ಹೋಗಿ ಆತನ ಶರೀರ ಇಲ್ಲ, ತಮಗೆ ದೇವದೂತರ ದರ್ಶನವಾಯಿತು, ಯೇಸು ಕ್ರಿಸ್ತನನ್ನು ಪ್ರತ್ಯಕ್ಷವಾಗಿ ಕಂಡೆವಂತ ಹೇಳ್ತಾ ಇದ್ದಾರೆ. ಎಮ್ಮಾವು ಹಳ್ಳಿಗೆ ಹೋಗಿ ಬಂದಂತ ಶಿಷ್ಯರು ಅದೇ ತರ ಹೇಳ್ತಾ ಇದ್ದಾರೆ. ಸೀಮೋನನು ಕೂಡ ನಾನು ಯೇಸು ಕ್ರಿಸ್ತನನ್ನು ಕಂಡೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯೆಲ್ಲ ಅವರು ಚರ್ಚೆ ಮಾಡ್ತಾರಂತ ಸಮಯದಲ್ಲಿ ಯೇಸು ಕ್ರಿಸ್ತನು ತಾನೇ ಎಲ್ಲಾ ಶಿಷ್ಯರುಗಳ ಮಧ್ಯದಲ್ಲಿ ಅವರು ಪ್ರಕಟವಾಗ್ತಾರೆ, ಕಾಣಿಸ್ಕೊಂಡು ಅವರೆಲ್ಲರಿಗೂ ನಾನು ಜೀವಂತವಾಗಿದ್ದೀನಿ ಅನ್ನೋದನ್ನ ಅವ್ರು ತೋರಿಸ್ತಾರೆ. ಹಲ್ಲೆಲೂಯಾ. ಈ ರೀತಿ ಶಿಷ್ಯಂದರು ಎಲ್ಲರೂ ಸಹ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಅವರು ಸಾಕ್ಷಿಗಳಾಗಿ ಇದ್ದಾರೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಇದೇ ಮಾತುಗಳನ್ನ ಅಪೊಸ್ತಲನಾಗಿರುವಂತಹ ಪೌಲನು ಸಹ ಬರೆಯೋದನ್ನ ನಾವು ಕಾಣ್ತೇವೆ. ಕೊರಿಂಥದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 4ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ರೀತಿಯಾಗಿ ಬರೆಯುವಂತದನ್ನ ನಾವು ಕಾಣಬಹುದು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು, ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಇಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಪತ್ರವನ್ನ ಬರೆಯುತ್ತಾ ತಾನು ಹೇಳುವಂತ ಮಾತು, ಯೇಸು ಕ್ರಿಸ್ತನು
ವಾಕ್ಯದ ಪ್ರಕಾರವಾಗಿ ತಾನು ಶಿಲುಬೆಯಲ್ಲಿ ಮರಣ ಹೊಂದಬೇಕಾಗಿತ್ತು, ಮತ್ತೆ ಮೂರನೆಯ ದಿವಸದಲ್ಲಿ ಜೀವನದಿಂದ ಎದ್ದು ಬರಬೇಕಾಗಿತ್ತು. ಅದೇ ರೀತಿ ತಾನು ಮರಣ ಹೊಂದಿದನು, ಮತ್ತೆ ಜೀವನದಿಂದ ತಾನು ಎದ್ದು ಬಂದನು. ಎದ್ದು ಬಂದ ನಂತರ ಕೇಫನಿಗೂ, ಕೇಫ ಅಂದ್ರೆ ಪೇತ್ರ, ಪೇತ್ರನಿಗೆ 3 ಹೆಸರಿದೆ. ಒಂದು ಸಿಮೋನ ಅಂತಾನು ಕರೀತಾರೆ, ಪೇತ್ರ ಅಂತಾನು ಕರೀತಾರೆ, ಕೇಫ ಅಂತಾನು ಕರೀತಾರೆ. 3 ಹೆಸರು ತನಗಿದೆ. ಆಗ ಕೇಫನಿಗೆ ಪ್ರತ್ಯಕ್ಷನಾದನು, ಅಂದ್ರೆ ಪೇತ್ರನಿಗೆ ಪ್ರತ್ಯಕ್ಷನಾದನು. ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಅಂದ್ರೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಕೂಡಿರುವ ಸಮಯದಲ್ಲಿ ಎಲ್ಲರಿಗೂ ಒಂದೇ ಸಾರಿ ಅವರು ದರ್ಶನವಾದರು ಅಂತ ಪೌಲ್ ಬರೆಯೋದನ್ನ ನಾವು ಕಾಣ್ತೀವಿ. ಅದು ಮಾತ್ರ ಅಲ್ಲ, ಇನ್ನು ಮುಂದುವರಿಸಿ ಪೌಲ್ ಏನ್ ಹೇಳ್ತಾರೆ ಅಂದ್ರೆ, ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತಲೂ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಆ ಕಾಲದಲ್ಲಿ ಯೇಸು ಕ್ರಿಸ್ತನನ್ನ ನಂಬಿ ಜೀವಿಸ್ತಾ ಇದ್ದಂತವರು ಬಹಳಷ್ಟು ಜನಗಳಿದ್ರು. 120 ಮಂದಿ ಈ ಎಲ್ಲ ಒಟ್ಟಾಗಿ ಸೇರಿ ಮೇಲ್ಮನೆಯಲ್ಲಿ ಪ್ರಾರ್ಥನೆ ಮಾಡುವಂತದನ್ನ ನಾವು ಕಾಣ್ತೇವೆ. ಅವ್ರು ಮಾತ್ರ ಅಲ್ದಿರ ಬೇರೆ ಬೇರೆ ಕಡೆಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಿದ್ದಂತ ಬಹಳಷ್ಟು ಜನಗಳು ಆ ದಿವಸಗಳಲ್ಲಿ ಇದ್ದರು. ಆಗ ಪೌಲ್ ಹೇಳುವಂತ ಮಾತೇನಂತಂದ್ರೆ, ಸುಮಾರು 500ಕ್ಕಿಂತಲೂ ಹೆಚ್ಚಿನ ಜನಗಳಿಗೆ ತಾನು ಕಾಣಿಸಿಕೊಂಡನು ಅಂತ ಬರೆಯೋದನ್ನ ನಾವು ಕಾಣ್ತೇವೆ. ಮತ್ತೆ ಇನ್ನು ಮುಂದುವರಿಸಿ ಪೌಲ್ ಏನ್ ಹೇಳ್ತಾರೆ ಅಂತಂದ್ರೆ, ಅವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ. ಅಂದ್ರೆ ಪೌಲ್ ಈ ಪತ್ರಿಕೆ ಬರೀತಾ ಇರುವಂತ ಸಮಯ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಎಷ್ಟೋ ವರ್ಷಗಳಾದ ನಂತರ ಈ ಪತ್ರಿಕೆಯನ್ನು ಬರೀತಾ ಇರೋದು. ಆಗ ಪೌಲ್ ಏನ್ ಹೇಳ್ತಾರೆ ಅಂದ್ರೆ, 500 ಜನಕ್ಕಿಂತಲೂ ಹೆಚ್ಚಿನ ಜನಗಳಿಗೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದು ಕಾಣಿಸ್ಕೊಂಡ್ರು. ಅವರಲ್ಲಿ ಬಹಳಷ್ಟು ಜನ ಇಷ್ಟೊತ್ತಿಗೆ ಸತ್ತೋಗ್ಬಿಟ್ಟಿದ್ದಾರೆ, ಆದ್ರೆ ಇನ್ನು ಎಷ್ಟೋ ಜನ ಈಗಲೂ ಜೀವಂತವಾಗಿದ್ದಾರೆ. ಅವರೆಲ್ಲರೂ ಯೇಸು ಕ್ರಿಸ್ತನು ಜೀವನದ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗಿ ಇದ್ದಾರೆ ಅಂತ ಪೌಲ್ ಬರೆಯೋದನ್ನ ನಾವು ಕಾಣ್ತೇವೆ. ಮತ್ತೆ ಇನ್ನು ಮುಂದುವರಿಸಿ ಪೌಲ್ ಏನ್ ಬರೀತಾರೆ ಅಂತಂತಂದ್ರೆ, ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ತರುವಾಯ ಯಾಕೋಬನಿಗೆ, ಈ ಯಾಕೋಬ ಯಾರು ಅಂತಂದ್ರೆ, ಯೇಸು ಕ್ರಿಸ್ತನ ಜೊತೆ ಇದ್ದಂತ 12 ಮಂದಿ ಅಪೊಸ್ತಲರು, ಅದರಲ್ಲಿ ಒಬ್ಬನ ಹೆಸರು ಯಾಕೋಬ ಅಂತ ಇರುತ್ತೆ, ಯೋಹಾನ ಮತ್ತೆ ಯಾಕೋಬ ಅಂತ ಹೇಳಿ. ಆ ಯಾಕೋಬನಿಗೆ ಅವ್ರು ಕಾಣಿಸ್ಕೊಂಡಿಲ್ಲ. ಆ ಯಾಕೋಬ ಅಲ್ಲ ಇಲ್ಲಿ ಬರೆಯಲ್ಪಟ್ಟಿರೋದು. ಆದ್ರೆ ಈ ಯಾಕೋಬ ಯಾರು ಅಂತಂದ್ರೆ, ಯೇಸು ಕ್ರಿಸ್ತನ ಸಹೋದರ ಅಂತಂದ್ರೆ ಮರಿಯಳಲ್ಲಿ ಹುಟ್ಟಿ ಬಂದಂತವನು. ಮೊದಲಾಗಿ ಮರಿಯಳು ಕನ್ನಿಕೆಯಾಗಿರುವ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನಲ್ಲಿ ಹುಟ್ಟಿ ಬರ್ತಾರೆ. ಅದಾದ ನಂತರ ಯೋಸೆಫ ಮತ್ತು ಮರಿಯಳಿಗೆ ಮಕ್ಕಳಾಗುತ್ತೆ. ಆ ಮಕ್ಕಳಲ್ಲಿ ಒಬ್ಬನ ಹೆಸರು ಯಾಕೋಬ, ಇನ್ನೊಬ್ಬನ ಹೆಸರು ಯೂದ. ನಾವು ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆ ಕಡೆಯಲ್ಲಿ ಯಾಕೋಬನ ಬರೆದಂತ ಪತ್ರಿಕೆ, ಯೂದನ ಬರೆದಂತ ಪತ್ರಿಕೆ ಅಂತ ಓದ್ತೇವೆ. ಈ ಯಾಕೋಬನ ಬರೆದಂತ ಪತ್ರಿಕೆ, ಆ ಯಾಕೋಬ ಯಾರು ಅಂದ್ರೆ ಮರಿಯಳ ಮಗ, ಯೇಸು ಕ್ರಿಸ್ತನ ನಂತರ ಹುಟ್ಟಿದವನು. ಪ್ರಾರಂಭದಲ್ಲಿ ಮರಿಯಳ ಮಕ್ಕಳು ಯೇಸು ಕ್ರಿಸ್ತನನ್ನ ಅವರು ಅಂಗೀಕರಿಸಲಿಲ್ಲ ಮೆಸ್ಸಿಯ ಎಂಬುದಾಗಿ ಹೇಳಿ. ಆದರೆ ಆತನ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣ ಹೊಂದಿದ ನಂತರ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ತನ್ನ ಮರಿಯಳ ಮಕ್ಕಳು ಸಹ, ತನಗೆ ಲೋಕ ಸಂಬಂಧವಾಗಿ ತಮ್ಮಂದರಾಗಿರುವಂತವರು ಸಹ ಆತನಲ್ಲಿ ನಂಬಿಕೆಯನ್ನು ಇಟ್ಟರು. ಅವರು ಅವರಿಗೆ ತಮ್ಮನ್ನ ಒಪ್ಪಿಸಿಕೊಟ್ಟರು, ರಕ್ಷಣೆ ಹೊಂದಿ ಜೀವಿಸಿದ್ರು. ಆಗ ಯಾಕೋಬ ಯಾವಾಗ ರಕ್ಷಣೆ ಹೊಂದ ಅಂತಂದ್ರೆ, ಯೇಸು ಕ್ರಿಸ್ತನು ತಾನು ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಯಾವುದೋ ಒಂದು ಸಮಯದಲ್ಲಿ ಈ ಯಾಕೋಬನಿಗೆ ದರ್ಶನವಾಗಿದ್ದಾರೆ. ಮರಿಯಳ ಮಗನು ತನಗೆ ತಮ್ಮನು ಆಗಿರುವಂತ ಯಾಕೋಬನಿಗೆ ಅವರು ದರ್ಶನವಾಗಿದ್ದಾರೆ. ಅದನ್ನ ನೋಡಿದ ನಂತರ ಯಾಕೋಬನು ತನ್ನನ್ನ ತಾನು ಆತನಿಗೆ ಒಪ್ಪಿಸಿಕೊಟ್ಟು ಆತನು ಲೋಕ ರಕ್ಷಕನು ಮೆಸ್ಸಿಯ ಎಂಬುದಾಗಿ ತಾನು ಅಂಗೀಕರಿಸಿಕೊಂಡಿದ್ದಾನೆ. ಯಾವ ತರ ಅಪೊಸ್ತಲನಾಗಿರುವಂತ ಪೌಲನಿಗೆ ಯೇಸು ಕ್ರಿಸ್ತನ ದರ್ಶನವಾಗಿ ತಾನು ತನ್ನನ್ನ ದೇವರಿಗೆ ಒಪ್ಪಿಸಿಕೊಟ್ಟು ರಕ್ಷಣೆ ಹೊಂದಿದ್ನೋ, ಅದೇ ರೀತಿ ಯಾಕೋಬನು ಸಹ ಪ್ರಾರಂಭದಲ್ಲಿ ವಿಶ್ವಾಸವಿಲ್ಲದೆ ಇದ್ದರೂ ಸಹ ಆ ನಂತರ ದೇವರಿಗೆ ತನ್ನ ಒಪ್ಪಿಸಿಕೊಟ್ಟು ರಕ್ಷಣೆ ಹೊಂದಿಕೊಂಡ. ಇದೇ ರೀತಿ ತಮ್ಮ ಯಾಕೋಬನ ತಮ್ಮ ಯೂದ, ಮರಿಯಳ ಇನ್ನೊಂದು ಮಗ, ತಾನು ಸಹ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿಕೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟ, ಸೇವೆಯನ್ನು ಮಾಡಿದ. ಆ ಯೂದನೇ ಆ ಪತ್ರಿಕೆಯನ್ನು ಬರೆಯುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಈ ರೀತಿ ಯಾಕೋಬನಿಗೆ ಅವರು ದರ್ಶನವಾದರು. ಆಗ ಯಾಕೋಬನು ಸಹ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಇದ್ದಾನೆ. ಅದು ಮಾತ್ರವಲ್ಲದೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡರು ಅಂತ ಪೌಲ್ ಬರೀತಾರೆ. ಅಪೊಸ್ತಲರೆಲ್ಲರಿಗೂ ಅಂತಂದ್ರೆ ಯೇಸು ಕ್ರಿಸ್ತನೊಟ್ಟಿಗೆ ಇದ್ದಂತವರಿಗೆ ಎಂಬುದಾಗಿ ಅಲ್ಲ, ಆದ್ರೆ ಅದಾದ ನಂತರ ಎಷ್ಟೋ ಜನ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟು ಅವರು ಸೇವಕರುಗಳಾಗಿ ಬೆಳೆದು ಬಂದ್ರು. ಆ ರೀತಿ ಸೇವಕರುಗಳಾಗಿ ಬೆಳೆದು ಬಂದಂತ ಬೇರೆ ಅಪೊಸ್ತಲರಿಗೆ, ಅಪೊಸ್ತಲನಾಗಿರುವಂತ ಪೌಲನ ರೀತಿಯಲ್ಲಿ ಇನ್ನು ಎಷ್ಟೋ ಜನಗಳಿಗೆ ಸೇವೆ ಮಾಡುವಂತವರಲ್ಲಿ ಯೇಸು ಕ್ರಿಸ್ತನು ಕಾಣಿಸಿಕೊಂಡಿದ್ದಾನೆ, ಅವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ ಅಂತ ತಾನು ಬರೆಯೋದನ್ನ ಈ ವಾಕ್ಯಗಳಲ್ಲಿ ನಾವು ಕಾಣಬಹುದು. ನಾವು ದೇವರ ವಾಕ್ಯವನ್ನ ಓದಿ ನೋಡುವ ಸಮಯದಲ್ಲಿ ಯೋಹಾನನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದ್ರೆ,
ಯೇಸು ಕ್ರಿಸ್ತನು ತನ್ನ ಶಿಷ್ಯಂದರಿಗೆ ಎಲ್ಲರಿಗೂ ಕಾಣಿಸಿಕೊಂಡಂತ ಸಮಯದಲ್ಲಿ ತೋಮ ಅಲ್ಲಿ ಇರೋದಿಲ್ಲ. ಅದಾದ ನಂತರ ಈ ಶಿಷ್ಯಂದ್ರೆಲ್ಲ ತೋಮನಿಗೆ ಹೇಳ್ತಾರೆ, ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಜೀವಂತವಾಗಿದ್ದಾರೆ, ಆತನನ್ನ ನಾವೆಲ್ಲರೂ ನೋಡಿದ್ವಿ ಅಂತ ಹೇಳೋ ಸಮಯದಲ್ಲಿ ಈ ತೋಮ ನಂಬೋದಿಲ್ಲ. ಇಲ್ಲ, ಆತನ ಜೀವಂತವಾಗಿದ್ದಾನೆ ಅನ್ನೋದನ್ನ ನಾನು ನಂಬೋದೇ ಇಲ್ಲ. ಆತನನ್ನ ನಾನು ನೋಡಿ ಆತನ ಕೈಗಳಲ್ಲಿ ಆಗಿರುವಂತಹ ಗಾಯಗಳನ್ನ ನಾನು ಮುಟ್ಟಿ, ಮತ್ತೆ ಕಾಲುಗಳಲ್ಲಿ ಪಕ್ಕೆಯಲ್ಲಿ ಆಗಿರುವಂತಹ ಗಾಯಗಳನ್ನ ನಾನು ನೋಡದ ಹೊರತು ನಾನು ನಂಬೋದೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ನಂತರ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸಮಯ ಆ ಶಿಷ್ಯಂದ್ರಗಳೆಲ್ಲ ಜೊತೆಯಲ್ಲಿ ಈ ತೋಮನಿರುವಾಗ ಆತನ ಕಾಣಿಸಿಕೊಳ್ಳೋದನ್ನ ನಾವು ಕಾಣ್ತೀವಿ. ಯೋಹಾನನ ಬರೆದಂತ ಸುವಾರ್ತೆ 20ನೇ ಅಧ್ಯಾಯ 26ನೇ ವಾಕ್ಯದನ್ನ ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಶಿಷ್ಯಂದರೆಲ್ಲ ಇರುವಾಗ ಮತ್ತೊಮ್ಮೆ ಕಾಣಿಸ್ಕೊಳ್ಳೋದಕ್ಕೆ ಒಂದೇ ಉದ್ದೇಶ ಏನಂದ್ರೆ, ತೋಮ ನಂಬಬೇಕಂತ ಹೇಳಿ. ಇದಕ್ಕೆ ಮೊದಲು ಕಾಣಿಸ್ಕೊಂಡಿರುವಾಗ ಬೇರೆ ಎಲ್ಲಾ ಶಿಷ್ಯಂದರಿದ್ದರು, ತೋಮ ಇರಲಿಲ್ಲ. ಆದ್ರೆ ಈಗ ಎಲ್ಲಾ ಶಿಷ್ಯಂದರು ನಂಬಿದ್ದಾರೆ, ಆದ್ರೆ ತೋಮ ಮಾತ್ರ ನಂಬಿಲ್ಲ. ಆಗ ಈ ಸಮಯದಲ್ಲಿ ಅವರು ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನಂತಂದ್ರೆ, ತೋಮ ನಂಬಬೇಕು ಅಂತ ಹೇಳಿ. ಆಗ ಯೇಸು ಕ್ರಿಸ್ತನು 2ನೇ ಸಾರಿ ಶಿಷ್ಯಂದರೆಲ್ಲ ಇರುವ ಸಮಯದಲ್ಲಿ, ತೋಮನು ಇರುವ ಸಮಯದಲ್ಲಿ ಕಾಣಿಸಿಕೊಳ್ಳುವಾಗ ತೋಮನ ಅದನ್ನ ನೋಡಿ ಯೇಸು ಕ್ರಿಸ್ತನನ್ನ ನಂಬುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ತೋಮನು ಸಹ ಸಾಕ್ಷಿಯಾಗಿ ಇದ್ದಾನೆ. ಹಲ್ಲೆಲೂಯಾ. ಇದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬಂದಂತ ದಿವಸದಿಂದ ಸುಮಾರು 40 ದಿವಸಗಳವರೆಗೂ ಶಿಷ್ಯಂದರಿಗೆ ಕಾಣಿಸಿಕೊಳ್ಳುತ್ತಾ ತಾನು ಜೀವಂತವಾಗಿದ್ದೇನೆಂಬುದಾಗಿ ಅನೇಕ ಪ್ರಮಾಣಗಳಿಂದ ತೋರಿಸಿಕೊಳ್ಳುವುದನ್ನ ನಾವು ಕಾಣುತ್ತೇವೆ. ಅಪೊಸ್ತಲರ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನ ಹೇಳುತ್ತಾ ಇದ್ದನು. ಯೇಸು ಕ್ರಿಸ್ತನು ತಾನು ಪುನರುತ್ಥಾನವಾಗಿ ಬಂದ ನಂತರ ಅಲ್ಲಿನಿಂದ ಸುಮಾರು 40 ದಿನಗಳ ಕಾಲ ಆಗಾಗ ಅವರಿಗೆ ಮತ್ತೆ ಮತ್ತೆ ಕಾಣಿಸಿಕೊಳ್ತಾ ಇದ್ದು ದೇವರ ರಾಜ್ಯದ ಕುರಿತಾದ ವಿಷಯಗಳನ್ನ ಅವರಿಗೆ ಹೇಳ್ತಾ ಇದ್ರು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿ 40 ದಿವಸಗಳವರೆಗೂ ಯೇಸು ಕ್ರಿಸ್ತನು ಅವರಿಗೆ ಕಾಣಿಸ್ಕೊಳ್ತಾನೆ ಇದ್ರು. ಅದು ಮಾತ್ರವಲ್ಲದೆ ಆ ನಂತರ ಅವರು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರವೂ ಸಹ ಅನೇಕರಿಗೆ ಕಾಣಿಸ್ಕೊಂಡ್ರು. ಅದರ ನಂತರ ಅಪೊಸ್ತಲರು ಸೇವೆ ಮಾಡ್ತಾ ಇರುವಂತ ಸಮಯದಲ್ಲಿ ಪೌಲನು ಎದ್ದು ಬರ್ತಾನೆ. ಕ್ರೈಸ್ತರನ್ನ ವಿರೋಧಿಸುವವರಾಗಿ, ಅಪೊಸ್ತಲರನ್ನು ಯೇಸು ಕ್ರಿಸ್ತನನ್ನು ನಂಬಿರುವಂತವರನ್ನೆಲ್ಲ ವಿರೋಧಿಸುವವರಾಗಿ ಪೌಲನು ಎದ್ದು ಬರ್ತಾನೆ. ಆಗ ಪೌಲನನ್ನ ಸಂಧಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಕಾಣಿಸಿಕೊಳ್ಳುವುದನ್ನು, ತಾನು ತನ್ನನ್ನು ಆತನಿಗೆ ಒಪ್ಪಿಸಿಕೊಟ್ಟು ಆತನ ಸೇವಕನಾಗಿ ಮಾರ್ಪಡುವಂತದ್ದನ್ನು ನಾವು ಕಾಣ್ತೇವೆ. ಆಗ ಪೌಲನು ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾನೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ 1ನೇ ಪತ್ರಿಕೆ 15ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪೌಲು ಈ ರೀತಿಯಾಗಿ ಹೇಳ್ತಾರೆ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲರನ್ನು ನೆನೆಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಇಲ್ಲಿ ಪೌಲ್ ಏನ್ ಹೇಳ್ತಾರೆ ಅಂದ್ರೆ, ದಿನ ತುಂಬದೆ ಹುಟ್ಟಿರುವಂತ ಮಗುವಿನ ರೀತಿಯಲ್ಲಿ ನಾನು ಇದ್ದೀನಿ, ನನ್ನಂತವನಿಗೂ ದೇವರು ಕಾಣಿಸಿಕೊಂಡ್ರು ಅಂತ ಹೇಳಿ. ಅಂದ್ರೆ ದಿನ ತುಂಬದೆ ಹುಟ್ಟಿರುವಂತ ಮಗು ಅಂದ್ರೆ ಏನು? ಸಾಮಾನ್ಯವಾಗಿ ಮಗು 9 ತಿಂಗಳು ಪೂರ್ಣಗೊಂಡು ಆ ನಂತರ ಹುಟ್ಟುತ್ತೆ. ಆದ್ರೆ ಕೆಲವೊಂದು ಸರಿ ಮಕ್ಕಳು ಅದಕ್ಕಿಂತ ಮೊದಲೇ ಹುಟ್ಟು ಬಿಡುತ್ತೆ. ಆಗ ಆ ಮಕ್ಕಳು ಬಲಹೀನವಾಗಿರುತ್ತೆ, ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಅದೇ ರೀತಿ ನಾನು ಸಹ ಇನ್ನೊಂದು ಏನಕ್ಕೆ ಆ ಮಾತನ್ನ ಹೇಳ್ತಾರೆ ಅಂದ್ರೆ, ಆತುರ ಪಡುವಂತವರಿಗೆ 9 ತಿಂಗಳು ತಾಳ್ಮೆಯಿಂದ ಇದ್ದು ಮಗು ಜನ್ಮಿಸಬೇಕು. ಅದು ಮೊದಲೇ ಹುಟ್ಟಿ ಬಿಡುವಾಗ ಅದನ್ನ ಏನಕ್ಕೆ ಸೂಚಿಸಿ ಹೇಳ್ತಾರೆ ಅಂತಂದ್ರೆ, ತುಂಬಾ ಆತರ ಪಡುವಂತವ್ರು, ಅರ್ಥ ಮಾಡ್ಕೊಳ್ದರೆ ಇರುವಂತವ್ರು, ಹೇಳೋದನ್ನ ಕೇಳದರೆ ಇರುವಂತವ್ರು, ಅವ್ರಿಗೆ ಎಲ್ಲ ಗೊತ್ತು ಅನ್ನೋ ರೀತಿ ಆಡುವಂತವ್ರಿಗೂ ಕೂಡ ಏನೋ ಇವನು 9 ತಿಂಗಳು ಮೊದಲೇ ಹುಟ್ಟಿ ಬಂದ್ಬಿಟ್ಟು ಒಂಥರ ಆಡ್ತಾನೆ ಅಂತ ಅನ್ಬಿಟ್ಟು ಬೈತಾರೆ. ಅದೇ ರೀತಿ ಪೌಲು ಈ ಮಾತನ್ನ ತನಗ್ ತಾನೇ ಬೈಕೊಂತ ಇದ್ದ. ಏನಂತಂದ್ರೆ, ನಾನು ಎಲ್ಲಾ ಗೊತ್ತಿರೋ ಒಂಥರ ಆಡ್ತಾ ಇದ್ದೆ, ನನಗೆಲ್ಲಾ ಧರ್ಮಶಾಸ್ತ್ರ ಗೊತ್ತು, ಎಲ್ಲಾ ವಾಕ್ಯ ಗೊತ್ತು ಅಂತ ಅನ್ಬಿಟ್ಟು ನಾನೇ ಅನ್ಕೊಂತಾ ಇದ್ದೆ. ಆದ್ರೆ ಯೇಸು ಕ್ರಿಸ್ತನನ್ನ ನಾನು ಒಪ್ಕೊಂಡಿಲ್ಲ, ಅಂಗೀಕರಿಸಿಲ್ಲ. ಆದ್ರೆ ನಾನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು ಆತನೇ ಮೆಸ್ಸಿಯ, ಆತನೇ ಲೋಕ ರಕ್ಷಕನಂತ ಅನ್ಬಿಟ್ಟು. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ದಿರ ನಾನು ಆತನ ಸಭೆಯನ್ನು ಹಿಂಸಿಸಿದೆ, ಆತನ ಜನಗಳನ್ನ ಕೊಂದು ಹಾಕಿದೆ, ತುಂಬಾ ದೊಡ್ಡ ತಪ್ಪುಗಳನ್ನ ಮಾಡಿದೆ ನಾನು.
ನಾನು ತುಂಬಾ ಆತರ ಪಡುವಂತವನು, ಸರಿಯಾಗಿ ಸತ್ಯವನ್ನ ತಿಳಿದುಕೊಳ್ಳದೆ ಇರುವಂತವನು ಎಂಬುದಾಗಿ ಹೇಳಿ ತಾನೇ ಬೈಕೊಳ್ಳೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿ ಪೌಲನು ಸಹ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾರೆ, ಈ ರೀತಿಯಾಗಿರುವಂತ ನನಗೂ ಸಹ ಆತನ ಕಾಣಿಸಿಕೊಂಡ್ರು ಅಂತ ಪೌಲು ಬರೆಯೋದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆದ್ರೆ ಇಲ್ಲಿ ಮಾತ್ರ ಅಲ್ದಿರ ಬರೀ ಸತ್ಯವೇದದಲ್ಲಿ ಇರುವಂತವರಿಗೆ ಮಾತ್ರವಲ್ಲದೆ ಆಗಲಿಂದಲೂ ಈಗಿನ ಸಮಯದವರೆಗೂ ಸಹ ಈ ಸುಮಾರು 2000 ವರ್ಷಗಳ ಈ ಕಾಲ ಅವಧಿಯಲ್ಲಿ ಎಷ್ಟೋ ಜನಗಳಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಂಡು ತಾನು ಜೀವಂತವಾಗಿದ್ದೇನೆ ಅನ್ನೋದನ್ನ ತೋರಿಸಿರುವುದನ್ನ ನಾವು ಕಾಣಬಹುದು. ಎಷ್ಟೋ ಜನಗಳು ನಾನು ಯೇಸು ಕ್ರಿಸ್ತನನ್ನ ನೋಡದೆ, ಆತನೊಡನೆ ಮಾತನಾಡಿದೆ, ಆತ ನನಗೆ ಪ್ರತ್ಯಕ್ಷವಾದನು ಎಂಬುದಾಗಿ ಹೇಳಿರುವಂತದನ್ನ ನಾವು ಕಾಣುವುದಕ್ಕೆ ಸಾಧ್ಯ. ಅಂತವರೆಲ್ಲರೂ ಸಹ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ಸಹ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯಾ. ಆಗ ನಾವು ಯಾವ ರೀತಿ ಸಾಕ್ಷಿಗಳಾಗಿದ್ದೇವೆ? ಬಹುಶಃ ನಾವು ಅನ್ಕೊಳ್ಬಹುದು, ನಾನೇನು ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷವಾಗಿ ನೋಡ್ಲಿಲ್ವಲ್ಲ, ಆಗ ನಾನು ಆತನು ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಹೇಗೆ ಸಾಕ್ಷಿಯಾಗಿರೋದಕ್ಕೆ ಸಾಧ್ಯ ಅಂತ ಒಂದು ವೇಳೆ ನಮ್ಗೆ ಅನಿಸಬಹುದು. ಎಲ್ಲರೂ ಆತನನ್ನ ಜೀವಂತವಾಗಿ ಪ್ರತ್ಯಕ್ಷವಾಗಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಆತನ ಮಾಡುವಂತ ಕಾರ್ಯಗಳ ಮುಖಾಂತರವಾಗಿ ಎಲ್ಲರಿಗೂ ಆತನು ಜೀವಂತವಾಗಿದ್ದಾನೆ ಅನ್ನೋದನ್ನ ಆತನು ತೋರ್ಪಡಿಸಿಕೊಳ್ಳುತ್ತಾನೆ. ನಾನು ನೀವು ಪ್ರತ್ಯಕ್ಷವಾಗಿ ಆತನನ್ನ ಕಾಣದೇ ಇದ್ದಿರಬಹುದು, ಆದ್ರೆ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂತ ಕಾರ್ಯಗಳನ್ನ ನೋಡುವಾಗ, ಆತನಲ್ಲಿ ನಂಬಿಕೆ ಇಟ್ಟು ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಂತಹ ನಮಗೆ ಆತನು ಮಾಡಿರುವಂತಹ ಕಾರ್ಯಗಳನ್ನೆಲ್ಲ ನೋಡುವಾಗ ಆತನು ಜೀವಂತವಾಗಿದ್ದಾನೆ ಎನ್ನುವುದಾಗಿ ಆ ಕಾರ್ಯಗಳೇ ಸಾರುತ್ತೆ. ಹಲ್ಲೆಲೂಯಾ. ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆತನು ಬಾರಿಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಈ ವಾಕ್ಯ ಹೇಳೋ ಮಾತೇನೆಂದ್ರೆ, ಯೇಸು ಕ್ರಿಸ್ತನು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ, ಅಂದ್ರೆ ಅಪೊಸ್ತಲರಿಗೆ ತಾನು ಜೀವಂತವಾಗಿದ್ದೀನಿ ಅನ್ನೋದನ್ನ ಅವರಿಗೆ ದೃಢಪಡಿಸುವುದಕ್ಕೋಸ್ಕರ ಅನೇಕ ಪ್ರಮಾಣಗಳು, ಅಂದ್ರೆ ಅನೇಕ ಸೂಚಕ ಕಾರ್ಯಗಳು ಯೇಸು ಕ್ರಿಸ್ತನು ಮಾಡಿ ತೋರಿಸಿದನು. ಅದರ ಮುಖಾಂತರ ತಾನು ಜೀವಂತವಾಗಿದ್ದೇನೆ ಎನ್ನುವುದನ್ನ ಅವರಿಗೆ ಆತನು ದೃಢಪಡಿಸಿದನೆಂಬುದಾಗಿ ಇಲ್ಲಿ ವಾಕ್ಯ ಹೇಳೋದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಅನೇಕ ಕಾರ್ಯಗಳ ಮುಖಾಂತರವಾಗಿ ತಾನು ಜೀವಂತವಾಗಿದ್ದೀನಿ ಅನ್ನೋದನ್ನ ಅಪೊಸ್ತಲರಿಗೆ ತೋರಿಸಿಕೊಳ್ಳುವುದನ್ನ ನಾವು ಕಾಣಬಹುದು. ಇದೇ ರೀತಿಯಾಗಿ ನಾನು ನೀವು ನಮ್ಮ ಜೀವಿತಗಳಲ್ಲಿ ಪ್ರತ್ಯಕ್ಷವಾಗಿ ಆತನನ್ನ ಕಾಣದಿರಬಹುದು, ಆದ್ರೆ ಆತನಲ್ಲಿ ನಂಬಿಕೆ ಇಟ್ಟಂತಹ ನಮಗೆ, ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಂತ ನಮಗೆ, ನಮ್ಮ ಜೀವಿತದಲ್ಲಿ ಆತನ ಮಾಡಿರುವಂತ ಅನೇಕ ಕಾರ್ಯಗಳ ಮುಖಾಂತರವಾಗಿ ನಮಗೆ ಅರ್ಥ ಆಗುತ್ತೆ ಆತನ ಜೀವಂತವಾಗಿದ್ದಾನೆ ಎಂಬುದಾಗಿ. ಅದೇ ರೀತಿ ಆತನು ನಮಗೆ ಮಾಡಿರುವಂತ ಕಾರ್ಯಗಳು ಇತರಗಳಿಗೆ ಆತನು ಜೀವಂತವಾಗಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ನಾನು ನೀವು ಯೇಸು ಕ್ರಿಸ್ತನಿಗೆ ಆತನು ಜೀವಂತವಾಗಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿಗಳಾಗಿ ಇದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತಗಳಲ್ಲಿ ಆತನು ಜೀವಂತವಾಗಿದ್ದಾನೆ ಅನ್ನುವುದಕ್ಕಾಗಿ ಆತನು ಮಾಡಿರುವಂತಹ ಎಷ್ಟೋ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಯಾವ ಕಾರಣಕ್ಕಾಗಿ ಬರಬೇಕಾಗಿತ್ತು? ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದರ ಮುಖ್ಯತ್ವ ಏನು ಅನ್ನೋದನ್ನ, ಆತನ ಪುನರುತ್ಥಾನದ ಮುಖ್ಯತ್ವ ಏನು ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ಮೊಟ್ಟ ಮೊದಲಾಗಿ ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಎದ್ದು ಬಂದದ್ದು ಆತನು ದೇವರು ಎನ್ನುವುದನ್ನ ತೋರ್ಪಡಿಸುತ್ತೆ. ಯಾರು ಬೇಕಾದ್ರೂ ನಾನು ದೇವರು ಅಂತ ಹೇಳ್ಬಿಡಬಹುದು, ಆದ್ರೆ ನಾನು ದೇವರು ಅನ್ನೋದನ್ನ ಕಾರ್ಯದಲ್ಲಿ ತೋರಿಸೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ತನ್ನನ್ನು ದೇವರಾಗಿ ತೋರ್ಪಡಿಸಿಕೊಂಡನು. ನಾನು ದೇವರಿಗೆ ಸಮಾನನು, ನನ್ನನ್ನು ನೋಡುವವನು ತಂದೆಯನ್ನ ನೋಡುವವನಾಗಿದ್ದಾನೆ, ನಾನು ದೇವರ ಕುಮಾರನು ಎಂಬುದಾಗೆಲ್ಲ ಅವ್ರು ಹೇಳಿದರು. ಆತನೇ ಲೋಕ ರಕ್ಷಕನು, ಮೆಸ್ಸಿಯ ಎಂಬುದಾಗೆಲ್ಲ ಹೇಳಿದರು. ಆದ್ರೆ ಎಷ್ಟೋ ಜನ ಅದನ್ನ ನಂಬಲಿಲ್ಲ. ನೀನ್ ಕೇವಲ ಮನುಷ್ಯನಾಗಿದೆಯಾ, ನೀನ್ ಹೇಗೆ ದೇವರ ಮಗನಾಗೋದಕ್ಕೆ ಸಾಧ್ಯ, ನೀನ್ ಹೇಗೆ ದೇವರಾಗೋದಕ್ಕೆ ಸಾಧ್ಯ ಅಂತೆಲ್ಲ ತನ್ನನ್ನ ತಿರಸ್ಕರಿಸಿದ್ರು. ಆದ್ರೆ ಆತನು ದೇವರ ಕುಮಾರನು, ದೇವರು ಆಗಿದ್ದಾನೆ ಅನ್ನೋದು ಯಾವುದರಿಂದ ರುಜು ಆಗುತ್ತೆ? ಅದು ಯಾವುದರಿಂದ ರುಜು ಆಗುತ್ತೆ ಅಂದ್ರೆ ತಾನು ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬರುವುದರಿಂದಲೇ ರುಜು ಆಗುತ್ತೆ. ಎಷ್ಟೋ ಜನ ತನ್ನನ್ನ ದೇವರಂತ ಹೇಳಿಕೊಂಡು ಆನಂತರ ಸತ್ತು ಹೋಗಿ ಇವತ್ವರೆಗೂ ಅವ್ರ ಸಮಾಧಿಗಳು ನಮ್ಮ ಮಧ್ಯದಲ್ಲಿ ಇದೆ. ಆದ್ರೆ ಯೇಸು ಕ್ರಿಸ್ತನು ತಾನು ದೇವರಂತ ಹೇಳಿಕೊಂಡು ಆನಂತರ ತಾನು ಸತ್ತು ಆತನ ಸಮಾಧಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಆದ್ರೆ ಆತನ ಸತ್ತು ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ, ತಾನು ಜೀವಂತವಾಗಿದ್ದಾನೆ. ಆತನು ಮರಣವನ್ನು ಜಯಿಸಿದ್ದರಂತ ಅದ್ಭುತವಾದ ಕಾರ್ಯದ ಮುಖಾಂತರವಾಗಿ ತಾನು ದೇವರು ಅನ್ನೋದನ್ನ ನಾವು ತಿಳಿದುಕೊಳ್ಳಬಹುದು. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ಆತನ ಮರಣವನ್ನು ಜಯಿಸಿ ಎದ್ದು ಬಂದದ್ದರ
ಮಹತ್ವ ಏನು ಅಂತಂದ್ರೆ, ಆತನ ಪುನರುತ್ಥಾನದ ಮುಖಾಂತರವಾಗಿ ಆತನ ಪಾಪ ಪರಿಹಾರದ ಯಜ್ಞವು ಅಂಗೀಕಾರವಾಗಿದೆ ಅನ್ನುವುದನ್ನ ನಾವು ತಿಳಿದುಕೊಳ್ಳಬಹುದು. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿತ್ತು, ಅದರ ಮುಖಾಂತರ ನಮ್ಮ ಅಪರಾಧಗಳು ಮನ್ನಿಸಲ್ಪಟ್ಟಿತ್ತು, ನಮಗೆ ರಕ್ಷಣೆ ಆಯಿತು ಅನ್ನೋದನ್ನ ನಾವು ಯಾವ ರೀತಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ? ದೇವರ ವಾಕ್ಯದಲ್ಲಿ ಯಜ್ಞವನ್ನು ಮಾಡುವಾಗ ಆ ಯಜ್ಞ ದೇವರಿಗೆ ಸಮರ್ಪಿತವಾಗಿದೆ ಅಂತಂದ್ರೆ ದೇವರಿಂದ ಒಂದು ರುಜು ಅದಕ್ಕೆ ಬರಬೇಕು. ದೇವರಿಂದ ಅದಕ್ಕೆ ರುಜು ಯಾವ ರೀತಿ ಬರುತ್ತೆ? ಆಕಾಶದ ಬೆಂಕಿ ಅದರ ಮೇಲೆ ಬೀಳುತ್ತೆ. ದೇವರ ವಾಕ್ಯದಲ್ಲಿ ಸೊಲೊಮೋನನು ಯಜ್ಞವನ್ನು ಮಾಡಿದಾಗ ಬೆಂಕಿ ಬರೋದನ್ನ ನಾವು ಕಾಣ್ತೇವೆ. ಅಬ್ರಹಾಮನು ಯಜ್ಞವನ್ನು ಮಾಡಿದಾಗ ಬೆಂಕಿ ಬರೋದನ್ನ ಕಾಣ್ತೇವೆ. ದಾವೀದನು ಯಜ್ಞ ಮಾಡುವಾಗ ಬೆಂಕಿ ಬರೋದನ್ನ ಕಾಣ್ತೇವೆ. ಎಲೆಯನ್ನು ಯಜ್ಞ ಮಾಡಿದಾಗ ಬೆಂಕಿ ಇಳಿದು ಬರೋದನ್ನ ಕಾಣ್ತೇವೆ. ಆ ರೀತಿ ದೇವರಿಗೆ ನಾವು ಮಾಡುವಂತ ಒಂದು ಕಾರ್ಯ ಅಂಗೀಕಾರವಾಗಿದೆ ಅಂತಂದ್ರೆ ದೇವರ ಕಡೆಯಿಂದ ಅದಕ್ಕೊಂದು ಗುರುತು ಬರುತ್ತೆ, ಆಗಲೇ ಅದು ಅಂಗೀಕಾರವಾಗಿದೆ ಎಂಬುದಾಗಿ ಅರ್ಥ. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತಾನು ರಕ್ತವನ್ನು ಸುರಿಸಿ ಬಾಧೆಪಟ್ಟು ಮರಣವನ್ನು ಹೊಂದಿದನು ಅಂತಂದ್ರೆ ಆತನ ಮುಖಾಂತರ ನಮ್ಮ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆಯು ರಕ್ಷಣೆ ಆಗಿದೆ ಅಂತ ಅನ್ನೋದಕ್ಕೆ ಏನ್ ಆಧಾರ ಇದೆ? ಆತನ ಯಜ್ಞ ಅರ್ಪಿತವಾಗಿದೆ, ಆತನ ರಕ್ತ ಪಾಪ ಪರಿಹಾರವಾಗಿ ಅಂಗೀಕರಿಸಲ್ಪಟ್ಟಿದೆ, ಆತನ ರಕ್ತದ ಮುಖಾಂತರ ನಮ್ಮ ಪಾಪಗಳಿಗೆ ಪರಿಹಾರವಾಗುತ್ತೆ ಅನ್ನೋದಕ್ಕೆ ಏನ್ ರುಜು ಅಂದ್ರೆ ತಾನು ಮತ್ತೆ ಮರಣವನ್ನು ಜಯಿಸಿ ಜೀವಂತವಾಗಿ ಎದ್ದು ಬಂದು ಈಗ ಸದಾಕಾಲ ಇದ್ದಾನೆ. ಅದುವೇ ಆತನ ಯಜ್ಞ ಅಂಗೀಕಾರವಾಗಿದೆ ಅನ್ನೋದಕ್ಕೆ ಗುರುತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಂತವಾಗಿರುವುದರಿಂದಲೇ ಆತನ ಸುರಿಸಿದಂತ ರಕ್ತದಿಂದ, ಆತನ ನಮಗಾಗಿ ಅನುಭವಿಸಿದಂತ ಮರಣದಿಂದ ನಮ್ಮ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆ ಆಯಿತು ಅನ್ನುವಂಥದ್ದು ನಮಗೆ ರುಜುವಾಗುತ್ತೆ. ಆತನ ಪುನರುತ್ಥಾನ ನಮ್ಮ ಪಾಪ ಪರಿಹಾರವನ್ನು, ರಕ್ಷಣೆಯನ್ನು ನಮಗೆ ದೃಢಪಡಿಸುತ್ತೆ. ಹಲ್ಲೆಲೂಯಾ. ಮತ್ತೆ ಇನ್ನು ಆತನ ಪುನರುತ್ಥಾನದ ಮಹತ್ವ ಏನು ಅಂತ ನಾವು ಹೇಳುವಾಗ, ಯೇಸು ಕ್ರಿಸ್ತನು ತಾನು ಶಿಲುಬೆಯಲ್ಲಿ ನಮಗಾಗಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿದನು. ತದನಂತರ ತಾನು ಮತ್ತೆ ಮರಣವನ್ನು ಜಯಿಸಿ ಬಂದನು. ಇದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತ ನಾನು ನೀವು ಒಂದು ದಿವಸ ಮರಣ ಹೊಂದಿ ಮತ್ತೆ ಜೀವಂತವಾಗಿ ಎದ್ದು ಬರುತ್ತೇವೆ ಅನ್ನುವಂತ ವಿಶ್ವಾಸವನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ. ನಾವು ಮರಣ ಹೊಂದಿ ಮತ್ತೆ ಎದ್ದು ಬಂದು ಸದಾಕಾಲ ಜೀವಿಸ್ತೀವಿ ಅನ್ನೋದಕ್ಕೆ ಆಧಾರ ಏನು? ಅದಕ್ಕೆ ಆಧಾರ ಯೇಸು ಕ್ರಿಸ್ತನು ತಾನೇ ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಆತನು ಜೀವಂತವಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಜೀವಂತವಾಗಿರುವುದರಿಂದ ಆತನಲ್ಲಿ ನಂಬಿಕೆ ಇಟ್ಟಂತ ನಾನು ಸಹ ಒಂದು ದಿವಸ ಮರಣ ಹೊಂದ್ತೇನೆ. ಮರಣ ಎಲ್ಲರಿಗೂ ಇದೆ, ಆದರೆ ಆತನ ರೀತಿಯಲ್ಲಿ ನಾನು ಸಹ ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿ ಜೀವಂತವಾಗಿ ಆತನೊಡನೆ ಸದಾಕಾಲ ನಾನು ಇರ್ತೀನಿ ಅನ್ನೋದು ನಮಗಿರುವಂತಹ ವಿಶ್ವಾಸ. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನೇ ಮರಣವನ್ನು ಜಯಿಸಿ ಎದ್ದು ಬರಲಿಲ್ಲವಾದರೆ ನಾವು ಸಾಯುತ್ತೇವೆ ಮತ್ತೆ ಎದ್ದು ಬರೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಮರಣವನ್ನ ಜಯಿಸಿ ಪುನರುತ್ಥಾನನಾಗಿರುವುದರಿಂದ ನಮಗೂ ಪುನರುತ್ಥಾನ ಇದೆ, ನಾವು ಸದಾಕಾಲ ಜೀವಿಸ್ತೀವಿ ಅನ್ನೋದು ಅದು ನಮಗೆ ತೋರಿಸುತ್ತೆ. ಹಲ್ಲೆಲೂಯಾ. ನಾವು ಮಾತ್ರವಲ್ಲ, ನಮಗಿಂತ ಮೊದಲು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಮರಣಿಸಿದವರೆಲ್ಲರೂ ಸಹ ಒಂದು ದಿವಸ ಜೀವಂತವಾಗಿ ಎದ್ದು ಬರ್ತಾರೆ. ಆ ಒಂದು ವಿಶ್ವಾಸ ನಮಗೆ ಅದರ ಮುಖಾಂತರವಾಗಿ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪುನರುತ್ಥಾನದ ಹಿಂದೆ ಇರುವಂತ ಮಹತ್ವ ಏನು ಅಂತಂದ್ರೆ, ಯೇಸು ಕ್ರಿಸ್ತನು ಯಾವ ರೀತಿ ಮರಣವನ್ನ ಹೊಂದಿ ಮತ್ತೆ ಮರಣವನ್ನ ಜಯಿಸಿ ಈಗ ಜೀವಂತವಾಗಿ ಸದಾಕಾಲ ಇದ್ದಾನೋ, ಈಗ ಯುಗಾಂತರಗಳಲ್ಲಿ ಇದ್ದಾನೋ, ಮತ್ತೆ ತನಗೆ ಮರಣ ಇಲ್ಲ, ತಾನು ನಿತ್ಯ ಜೀವವನ್ನ ಹೊಂದಿದವನಾಗಿ ಸದಾಕಾಲ ಆತನ ಜೀವಿಸ್ತಾನೆ. ಅದೇ ರೀತಿ ನಾನು ನೀವು ಯೇಸು ಕ್ರಿಸ್ತನ ಹಾಗೆ ಮರಣದ ನಂತರ ಪುನರುತ್ಥಾನವನ್ನು ಪಡೆದು ಸದಾಕಾಲ ನಿತ್ಯ ಜೀವವನ್ನ ಪಡೆದು ನಾವು ಜೀವಿಸ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ 2000 ವರ್ಷಗಳಾಯಿತು ತಾನು ಮರಣವನ್ನು ಜಯಿಸಿ ಎದ್ದು ಬಂದು, ಈವರೆಗೂ ಅವರು ಜೀವಂತವಾಗಿದ್ದಾರೆ, ಇನ್ನು ಸದಾಕಾಲಕ್ಕೂ ಜೀವಂತವಾಗಿರ್ತಾರೆ. ಅದು ನಿತ್ಯ ಜೀವ. ಅದೇ ರೀತಿ ನಾನು ನೀವು ಮರಣವನ್ನು ಹೊಂದ್ತೇವೆ, ಆದ್ರೆ ಆ ನಂತರ ಎದ್ದು ಬರ್ತೇವೆ. ಆದ್ರೆ ಮತ್ತೆ ಮರಣವನ್ನು ಎದ್ದು ಬಂದು ಮತ್ತೆ ಸಾಯ್ತೀವಾ? ಇಲ್ಲ. ನಿತ್ಯ ಜೀವವನ್ನು ಪಡೆದು ಸದಾಕಾಲ ನಾವು ಜೀವಿಸ್ತೇವೆ. ನಾವು ನಿತ್ಯ ಜೀವವನ್ನು ಪಡೆದು ಸದಾಕಾಲ ಜೀವಿಸ್ತೀವಿ ಅನ್ನೋದಕ್ಕೆ ಗುರುತು ಏನು? ಅದಕ್ಕೆ ಗುರುತು ಯೇಸು ಕ್ರಿಸ್ತನು. ಆತನ ಮರಣವನ್ನು ಜಯಿಸಿ ಸದಾಕಾಲ ಈವರೆಗೂ ಜೀವಿಸಿರುವುದರಿಂದ ಕಡೆಯವರೆಗೂ ಮತ್ತೆ ಎಲ್ಲಾ ಕಾಲಗಳಲ್ಲೂ ಆತನ ಹಾಗೆ ಜೀವಿಸುವುದರಿಂದ ನಾವು ಸಹ ಆತನಿಂದ ನಿತ್ಯ ಜೀವವನ್ನು ಪಡೆದು ಸದಾಕಾಲವು ಜೀವಿಸ್ತೀವಿ ಅನ್ನೋದು ಅದು ನಮಗೆ ತೋರಿಸಿಕೊಡುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪುನರುತ್ಥಾನ ಅದರ ಮಹಿಮೆ ಏನು ಅಂತಂತಂದ್ರೆ, ನಮ್ಮ ಎಲ್ಲಾ ನಂಬಿಕೆಗೆ ಯೇಸು ಕ್ರಿಸ್ತನ ಪುನರುತ್ಥಾನವೇ ಆಧಾರ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದಿಲ್ಲವಾದರೆ ನಮ್ಮ ನಂಬಿಕೆಗೆ ಅರ್ಥವೇ ಇಲ್ಲ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದಿಲ್ಲವಾದರೆ ಸತ್ಯವೇದಕ್ಕೆ ಅರ್ಥವಿಲ್ಲ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದಿಲ್ಲವಾದರೆ ನಾವು ಆತನಲ್ಲಿ ಇಡುವಂತ ಯಾವ ನಂಬಿಕೆಗೂ
ಅರ್ಥವೇ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಜೀವಂತವಾಗಿ ಎದ್ದು ಬಂದಿರುವುದರಿಂದಲೇ ಆತನಲ್ಲಿ ನಾವು ಇಟ್ಟಿರುವಂತ ಎಲ್ಲಾ ನಂಬಿಕೆಗೆ ಅರ್ಥ ಉಂಟು. ನಾವು ಯೇಸು ಕ್ರಿಸ್ತನಲ್ಲಿ ಯಾವ ಕಾರಣಕ್ಕಾಗಿ ನಂಬಿಕೆ ನೀಡುತ್ತೇವೆ? ಮೊದಲಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ, ನಂತರ ನಮ್ಮ ಪಾಪದ ಫಲವಾಗಿರುವಂತ ಮರಣದಿಂದ ನಾವು ತಪ್ಪಿಸಲ್ಪಟ್ಟು ನಿತ್ಯ ಜೀವವನ್ನು ಪಡೆದು ದೇವರೊಟ್ಟಿಗೆ ನಾವು ಸದಾಕಾಲ ಜೀವಿಸ್ತೀವಿ ಅನ್ನೋದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನೀಡುತ್ತೇವೆ. ಆದ್ರೆ ಯೇಸು ಕ್ರಿಸ್ತನೇ ಮರಣವನ್ನ ಜಯಿಸಲಿಲ್ಲ, ಎದ್ದು ಬರಲಿಲ್ಲವಾದರೆ ನಾವು ಸಹ ಎದ್ದು ಬರುವುದಿಲ್ಲ. ಆಗ ನಮಗೆ ನಿತ್ಯ ಜೀವದ ನಿರೀಕ್ಷೆಯೇ ಇಲ್ಲ, ಪಾಪ ಪರಿಹಾರದ ನಿರೀಕ್ಷೆಯೇ ಇಲ್ಲ. ಯೇಸು ಕ್ರಿಸ್ತನಲ್ಲಿ ನಾವು ಇಟ್ಟಿರುವಂತ ಯಾವ ನಂಬಿಕೆಗೂ ಅರ್ಥವೇ ಇರುವುದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದು ಬಂದಿರುವುದರಿಂದಲೇ ಯೇಸು ಕ್ರಿಸ್ತನಲ್ಲಿ ನಾವು ಇಟ್ಟಿರುವಂತ ಎಲ್ಲಾ ನಂಬಿಕೆಗೆ ಆಧಾರ ಉಂಟು. ಹಲ್ಲೆಲೂಯಾ. ಇದನ್ನೇ ಅಪೊಸ್ತಲನಾಗಿರುವಂತ ಪೌಲನು ಸಹ ಬರೆಯೋದನ್ನ ನಾವು ಕಾಣುತ್ತೇವೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ ವಾಕ್ಯಗಳು 12ರಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಇಲ್ಲಿ ಪೌಲು ಪತ್ರಿಕೆ ಬರುವಾಗ ಹೇಳೋ ಮಾತೇನೆಂದ್ರೆ, ಈ ಕೊರಿಂಥ ಸಭೆಯಲ್ಲಿ ಒಂದು ಸಮಸ್ಯೆ ಬಂದಿತ್ತು. ಏನ್ ಸಮಸ್ಯೆ ಅಂದ್ರೆ, ಕೆಲವರು ಸತ್ತವರಿಗೆ ಪುನರುತ್ಥಾನ ಇಲ್ಲ, ಸತ್ತೋದವರು ಮತ್ತೆ ಬದುಕೋದಿಲ್ಲ, ಸತ್ತೋದವರು ಸತ್ತು ಹೋಗ್ಬಿಟ್ರು ಅಷ್ಟೇನೆ, ಆದ್ರೆ ಅವನು ಮತ್ತೆ ಪುನರುತ್ಥಾನವಾಗಿ ಎದ್ದು ಬರೋದಿಲ್ಲ ಅಂತೆಲ್ಲ ವಾದ ವಿವಾದಗಳು ಮಾಡ್ತಾ ಇದ್ರು. ಅದಕ್ಕೆ ಉತ್ತರವಾಗಿ ಪೌಲು ಇಲ್ಲಿ ಬರೆಯೋದನ್ನ ನಾವು ಕಾಣ್ತೇವೆ. ಏನಂದ್ರೆ, ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾಗಿ ಎದ್ದು ಬಂದನು ಅಂತ ಹೇಳಿ ನಾವು ವಾಕ್ಯವನ್ನ ಸಾರ್ತಾ ಇದ್ದೀವಿ. ಹೀಗಿರೋ ಸಮಯದಲ್ಲಿ ಸತ್ತವರಿಗೆ ಪುನರುತ್ಥಾನ ಆಗೋದಿಲ್ಲ ಅಂತ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇದ್ದೀರಾ, ಅದು ಹೇಗೆ ಸಾಧ್ಯ ಅಂತ ತಾನು ಮಾತನಾಡಿದ ಉತ್ತರ ಕೊಡುವುದನ್ನ ನಾವು ಕಾಣುತ್ತೇವೆ. ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಪೌಲನು ಹೇಳುವಂತ ಮಾತೇನೆಂದರೆ, ಸತ್ತವರು ಎದ್ದು ಬರುವುದಿಲ್ಲವಾದರೆ ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲ. ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಾವು ಮಾಡುವಂತ ಪ್ರಸಂಗದಲ್ಲಿ ಅರ್ಥನೇ ಇಲ್ಲ. ಇನ್ನೇನಕ್ಕೋಸ್ಕರ ನಾವು ಪ್ರಸಂಗ ಮಾಡಬೇಕು? ಆತನ ಜೀವನದಿಂದ ಇದ್ದಾನೆ, ಆತನ ನಂಬುವುದರ ಮುಖಾಂತರ ನಮಗೆ ಪಾಪ ಪರಿಹಾರ, ರಕ್ಷಣೆ, ನಿತ್ಯ ಜೀವ ಸಿಗುತ್ತೆ ಅನ್ನೋದನ್ನ ನಾವು ಪ್ರಸಂಗ ಮಾಡ್ತೇವೆ. ಆತನ ಎದ್ದೇ ಬಂದಿಲ್ಲ ಅಂತಂದ್ರೆ ಇನ್ನು ನಾವು ಪ್ರಸಂಗದಲ್ಲಿ ಏನ್ ಅರ್ಥ ಇದೆ ಅಂತ ತಾನು ಹೇಳ್ತಾನೆ. ಅದು ಮಾತ್ರ ಅಲ್ಲದೆ ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ನಾವು ಹೇಳುವಂತ ವಾಕ್ಯವನ್ನು ಕೇಳಿ ನಂಬಿಕೆ ಹೇಳ್ತಾರಲ್ಲ ಯೇಸು ಕ್ರಿಸ್ತನಲ್ಲಿ, ಆ ನಂಬಿಕೆಯಿಂದ ನಿಮಗೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಇಲ್ಲಿ ಪೌಲು ಹೇಳ್ತಾರೆ ಅಂದ್ರೆ, ಸತ್ತವರು ಎದ್ದು ಬರೋದಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತನನ್ನು ದೇವರು ಎಬ್ಬಿಸಲಿಲ್ಲ. ಯೇಸು ಕ್ರಿಸ್ತನು ಎದ್ದು ಬಂದಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದ ಜೀವಂತವಾಗಿದ್ದಾನೆ ಎಂಬುದಾಗಿ ಹೇಳಿ ಆತನ ಪರವಾಗಿ ಸಾಕ್ಷಿಯನ್ನು ಹೇಳಿದಂತ ನಾವು ದೇವರ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ನಾವು ಇದ್ದೇವೆ ಅಂತ ಪೌಲ್ ಬರೆಯೋದನ್ನ ನಾವು ಕಾಣ್ತೇವೆ. ಮತ್ತೆ ಮುಂದುವರಿಸಿ, ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇನ್ನು ಪೌಲ್ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಗೆ ಹುರುಳಿಲ್ಲ, ಪ್ರಯೋಜನವಿಲ್ಲ. ಹಂಗಂದ್ರೆ ಏನು? ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿದೆ ಅಂತ ನೀವು ನಂಬ್ಕೊಂಡಿದ್ದೀರಾ. ಆದ್ರೆ ಎದ್ದು ಬಂದಿಲ್ಲ ಅಂದ್ರೆ ನಿಮ್ಮ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿಲ್ಲ ಅಂತ ಅರ್ಥ. ಆತನ ಯಜ್ಞ ಅಂಗೀಕಾರ ಆಗಿಲ್ಲ ಅಂತ ಅರ್ಥ. ನಿಮ್ಮ ಪಾಪಗಳೆಲ್ಲ ಇನ್ನ ನೀವು ಬದುಕ್ತಾ ಇದ್ದೀರಾ, ನಿಮಗೆ ರಕ್ಷಣೆ ಇಲ್ಲ ಎಂಬುದಾಗಿ ಅದು ಅರ್ಥ ಅಂತ ಪೌಲ್ ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಮುಂದುವರಿಸಿ, ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಯೇಸು ಕ್ರಿಸ್ತನನ್ನು ನಂಬಿ ಇದುವರೆಗೂ ಯಾರೆಲ್ಲ ಈ ಲೋಕಯಾತ್ರೆಯನ್ನು ಮುಗಿಸಿ ಮರಣವನ್ನು ಹೊಂದಿದ್ದಾರೆ, ಅವರಿಗೆ ಮತ್ತೆ ನಿತ್ಯ ಜೀವ ಸಿಗುತ್ತೆ, ಮತ್ತೆ ಪುನರುತ್ಥಾನ ಆಗುತ್ತೆ, ಅವ್ರ ಜೀವನದಿಂದ ಎದ್ದು ಬರ್ತಾರೆ ಅನ್ನೋದಕ್ಕೆ ಯಾವ ಆಧಾರ ಇಲ್ಲ. ಅವರೆಲ್ಲರೂ ಸಹ ನಾಶವಾಗಿ ಹೋಗಿದ್ದಾರೆ ಅಂತ ನಾವು ಹೇಳಬೇಕು ಅಷ್ಟೇನೆ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅಂದ್ರೆ ಈ ಲೋಕದಲ್ಲಿ ನಮಗಿರುವಂತ ಒಂದೇ ಒಂದು ನಿರೀಕ್ಷೆ ಏನು ಅಂತಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ನಿತ್ಯ ಜೀವ ದೊರಕುತ್ತೆ ಅಂತ ನಾವು ನಂಬಿ ಜೀವಿಸ್ತಾ ಇದ್ದೇವೆ. ಆದ್ರೆ ಇಂಥ ಒಂದು ನಂಬಿಕೆಯನ್ನ ಇಟ್ಟುಕೊಂಡು ಜೀವಿಸ್ತಾ ಇರುವಂತ ನಾವು, ಆ ನಂಬಿಕೆನೇ ಸುಳ್ಳಾದ್ರೆ, ಯೇಸು ಕ್ರಿಸ್ತನ ಮರಣವನ್ನು ಹೊಂದಿ ಜೀವನದ ಎದ್ದು ಬಂದದ್ದೇ ಸುಳ್ಳಾಗಿದೆ ಅನ್ನೋ ಹಾಗಾದ್ರೆ, ಪುನರುತ್ಥಾನವೇ ಇಲ್ಲ ಅನ್ನೋ ಹಾಗಾದ್ರೆ, ಆತನಲ್ಲಿ ನಂಬಿಕೆಯನ್ನು ಇಟ್ಟು ಜೀವಿಸ್ತಾ ಇರುವಂತ ನಾವು ನಿರ್ಭಾಗ್ಯರು ಅಂತ ಪೌಲ್ ಬರೆಯೋದನ್ನ ನಾವು ಕಾಣ್ತೀವಿ. ಆದ್ರೆ 20ನೇ ವಾಕ್ಯದಲ್ಲಿ ಹೇಳ್ತಾರೆ, ಆದ್ರೆ ಕ್ರಿಸ್ತನು ಸತ್ತವರೊಳಗಿಂದ
ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಆದ್ರೆ ಆ ರೀತಿ ಅಲ್ಲ, ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಅಂದ್ರೆ ಮರಣ ಹೊಂದಿದವರೆಲ್ಲರಲ್ಲಿ ಆತನು ಮೊದಲಾಗಿ ಜೀವಂತವಾಗಿ ಎದ್ದು ಬಂದನು ಅಂತ ಹೇಳಿ ಪೌಲ್ ಬರೆಯೋದನ್ನ ನಾವು ಕಾಣ್ತೇವೆ. ಈ ರೀತಿ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹತ್ವ ಏನು ಅಂತಂದ್ರೆ, ಆತನ ಮರಣವನ್ನು ಜಯಿಸಿರುವುದರಿಂದಲೇ ನಮ್ಮ ಪಾಪಗಳ ಪರಿಹಾರವಾಗಿದೆ ಅನ್ನೋ ನಂಬಿಕೆ ನಮಗಿದೆ. ಆತನ ಮರಣವನ್ನು ಜಯಿಸಿರುವುದರಿಂದಲೇ ನಮಗೆ ನಿತ್ಯ ಜೀವ ಇದೆ ಅನ್ನೋ ನಂಬಿಕೆ ಇದೆ. ಆತನ ಮರಣವನ್ನು ಜಯಿಸಿರುವುದರಿಂದಲೇ ನಾವು ಸಹ ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿ ಸದಾಕಾಲ ಜೀವಿಸ್ತೀವಿ ಅನ್ನುವಂತ ಒಂದು ನಿರೀಕ್ಷೆ ನಮಗಿದೆ. ಆತನ ಮರಣ ಹೊಂದಿ ಮತ್ತೆ ಜೀವನದಿಂದ ಎದ್ದಿರುವುದರಿಂದಲೇ ನಾವು ಸಹ ಈ ಲೋಕ ಓಟವನ್ನು ಮುಗಿಸಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಆತನೊಡನೆ ದೇವರ ರಾಜ್ಯದಲ್ಲಿ ಸದಾಕಾಲ ಇರುತ್ತೇವೆ ಅನ್ನುವಂತ ಒಂದು ನಿರೀಕ್ಷೆ ನಮಗಿದೆ. ಆದ್ರೆ ಆತನ ಪುನರುತ್ಥಾನ ಹೊಂದಿಲ್ಲ ಅನ್ನೋ ಹಾಗಾದ್ರೆ ನಮ್ಮ ನಂಬಿಕೆಗೆ ಯಾವ ಅರ್ಥವೂ ಸಹ ಇರೋದಿಲ್ಲ ಅಂತ ಪೌಲ್ ಹೇಳೋದನ್ನ ನಾವು ಕಾಣ್ತೀವಿ. ಆದ್ರೆ ಆತನ ಮರಣವನ್ನು ಜಯಿಸಿದ್ದಾನೆ, ಜೀವಂತವಾಗಿದ್ದಾನೆ. ನಮ್ಮ ನಂಬಿಕೆಗೆ ತಕ್ಕ ಫಲವನ್ನ ಒಂದು ದಿವಸ ಆತನು ಕೊಡುತ್ತಾನೆ. ಹಲ್ಲೆಲೂಯ. ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗಿ ಒಂದು ದಿವಸ ನಾವು ದೇವರಾಜ್ಯವನ್ನು ಸೇರಿ ಮರಣವನ್ನು ಜಯಿಸಿ ಪುನರುತ್ಥಾನದಿಂದ ಸದಾಕಾಲ ನಿತ್ಯ ಜೀವ ಪಡೆದು ದೇವರ ರಾಜ್ಯದಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ದೇವರೊಟ್ಟಿಗೆ ನಾವು ಸದಾಕಾಲ ಇರುತ್ತೇವೆ. ಹಲ್ಲೆಲೂಯ.